ಬಂದದ್ದು ಹೇಳ್ತಾನೆ. ಸುಂದರ್ ರಾಜ್ ಸರ್ ಬಗ್ಗೆ ಎಂಥ ನಾನು ಎಷ್ಟು ಅಭಿಮಾನ ಪ್ರೀತಿ ಅಂತಂದರೆ, ಮೊನ್ನೆ ನಾನು ಕಾಡು ಸಿನಿಮಾ ಮತ್ತೆ ನೋಡಿದೆ, ನಾನು ರಿವಿಸಿಟ್ ಮಾಡಿದೆ. ಎಷ್ಟು ಅದ್ಭುತವಾಗಿ ಅಭಿನಯಿಸಿದ್ದಾರೆ ಸರ್. ಅಂದರೆ 1973 ಅಂದರೆ 70ರಲ್ಲಿ ಸಂಸ್ಕಾರ ಸಿನಿಮಾ ಬಂತು. ಹೊಸ ಅಲಿಯ ಚಿತ್ರಗಳೇನು ಬಂದವಲ್ಲ, ಗಿರೀಶ್ ಕಾರ್ನಾಡು, ಕಾಸರವಳ್ಳಿಯವರು ಅವರೆಲ್ಲ ಬಂದ್ರಲ್ಲ, ಅಲ್ಲಿಂದ ನಾನು ಅವ್ರನ್ನ ನೋಡಿದ್ದೀನಿ. ಅಷ್ಟು ಮಾತ್ರ ಅಲ್ಲ, ಅವ್ರದ್ದು ರಂಗಭೂಮಿಯ ತುಂಬ ದೊಡ್ಡ ಪ್ರತಿಭೆ. ನಾವು ಯಾರೇ ನಮ್ಮ ಕಲಾಮಾಧ್ಯಮದಲ್ಲಿ ನೀವು ನೋಡಿದ್ರೆ, ರಂಗಭೂಮಿ ಸಿನಿಮಾ ಹಿನ್ನೆಲೆ ಇರೋರು ಕಲಾವಿದ್ರ ಮನೆಗೆ ಹೋದರೆ ಸುಂದರರಾಜ್ ಅವ್ರ ಹೆಸರು ಹೇಳ್ತಾರೆ. ಶ್ರೀನಿವಾಸ್ ಪ್ರಭು ಅವ್ರು ಹೇಳಿದ್ರು, ಕಾರಂತರ ಜೊತೆ ಇದ್ದರು, ಅನೇಕ ತಂಡಗಳ ಜೊತೆಗೆ ಅವ್ರು ಕೆಲಸ ಮಾಡಿದ್ದಾರೆ. ಸರ್ 1973ಗಿಂತಲೂ ಮೊದಲೇ ನಿಮ್ಮ ಜರ್ನಿ ಇದೆ. ನಾನು 73ಇಂದ ನೋಡಿದ್ದೀನಿ. 50 ವರ್ಷ ಆಗೋಯ್ತು ಅದಕ್ಕೆ. ಅಷ್ಟು ಲೆಕ್ಕ ಹಾಕೊಂಡ್ರೆ ಒಂದು ಇವಾಗ 2025. ನಾನು ರಂಗಭೂಮಿಗೆ ಬಂದಿದ್ದು 1972ನೇ ಇಸ್ವಿನಲ್ಲಿ. ಅಂದರೆ ಅದಕ್ಕೆ ಹಿಂದೆಯೇ ನಾನು ನ್ಯಾಷನಲ್ ಕಾಲೇಜಲ್ಲೇ ನಾಟಕ ಎಲ್ಲ ಮಾಡ್ತಾಯಿದ್ದೆ. ಅಂದರೆ ಒಂದು ಹವ್ಯಾಸಿ ರಂಗಭೂಮಿ ಅಂತ ಏನು ಕರಿತೀವಿ, ಅದನ್ನು ಕಲಾಕ್ಷೇತ್ರದ ಮೆಟ್ಲಲ್ಲೇ ಮಾಡಿದಾಗ, ಅಂದರೆ ರಂಗಭೂಮಿ ಮೇಲೆ ಸ್ಟೇಜ್ ಮೇಲೆ ಮಾಡಿದಾಗ ನನಗೆ ಆವಾಗ 21 ವರ್ಷ. 21 ವರ್ಷದ ಯುವಕ. ಆವಾಗ 21 ವರ್ಷ. ಅವತ್ತಿಂದ ಇವತ್ತುವರೆಗೆ, ಅಂದರೆ ಈ ಒಂದು ಸುದೀರ್ಘವಾದ 53 ವರ್ಷ, 54ನೇ ವರ್ಷ, 54ನೇ ವರ್ಷದ ಪಯಣ, 54th ಇಯರ್. ಸಿನಿಮಾಗೆ ಬಂದು ಅದೇ ಥರ ಒಂದೆರಡು ವರ್ಷ ಆ ಕಡೆಗೆ. 72ಕ್ಕೆ ಬಂದೆ. 73ರಲ್ಲಿ ಕಾಡು ಪಿಕ್ಚರ್ ಶೂಟಿಂಗು, 74 ರಿಲೀಸ್. ಸೊ ಮೊದಲನೇ ಸಿನಿಮಾ ಕಾಡುನೇ. ಕಾಡು ಫಸ್ಟ್ ಪಿಕ್ಚರೇ ಕಾಡು. ಆ್ಯಕ್ಚುಲಿ ನನ್ನ ಮೊದಲನೇ ಪಿಕ್ಚರ್ ಅಂತ ಆಗಬೇಕಾಗಿದ್ದರೆ ವಂಶವೃಕ್ಷ ಆಗಬೇಕಾಗಿತ್ತು. ಅದು ಸೆಲೆಕ್ಟ್ ಆಗಿ ಆಮೇಲೆ ನಮ್ಮ ಕಾಲೇಜಲ್ಲಿ ಇನ್ನೊಬ್ಬ ಸ್ಟೂಡೆಂಟ್ ಒಬ್ಬ ಇದ್ದ, ಅವನು ಹಾಸ್ಟೆಲ್ ಓದ್ತಾ ಇದ್ದ. ಆವಾಗ ನಮ್ಮ ಎಚ್ ನರಸಿಂಹಯ್ಯನವರು ಅವರು ವಾರ್ಡನ್ ಆಗಿದ್ದರು. ಅವನಿಗೆ ಪರ್ಮಿಷನ್ ಕೊಡಲಿಲ್ಲ ಅವರು. ಅದರಿಂದ ಅವ್ನಿಗೆ ಪರ್ಮಿಷನ್ ಕೊಡಲಿಲ್ಲ ಅಂಥೇಳಿ ನನ್ನನ್ನು ಕೈ ಬಿಟ್ಬಿಟ್ರು ಗಿರೀಶ್ ಕಾರ್ನಾಡ್ರು. ಆಮೇಲೆ ಕಾನ್ಕಣ್ಣಲ್ಲಿ ಗೋಪಿ ಅಂತ ಬರೆದಿದ್ದಾರೆ, ಅಸೋಸಿಯೇಟ್ ಆಗಿದ್ದವರು. ಅವ್ರು ಏನು ಮಾಡಿದಾರಪ್ಪ ಅಂದರೆ, ಸರಿಯಪ್ಪ ಒಂದು ಕೆಲಸ ಮಾಡೋಣ ಅನ್ನೋಷ್ಟೊತ್ತಿಗೆ ನಮ್ಮ ಎಡಕಲ್ಗೂಡ ಚಂದ್ರಶೇಖರ್ ಇದ್ದಲ್ಲ, ಅವನ್ನ ಸೆಲೆಕ್ಟ್ ಮಾಡಿದ್ರು. ಅವನ್ನ ಸೆಲೆಕ್ಟ್ ಮಾಡಿದ ತಕ್ಷಣ ವಿಷ್ಣು, ಅವಾಗಿನ್ನೂ ಸಂಪತ್ ಕುಮಾರ್. ಸೊ ಹಾಗಾಗಿ ಅವರಿಬ್ಬರು ಅಲ್ಲಿ ಸೆಲೆಕ್ಟ್ ಅಂದರೆ ಅವರಿಬ್ಬರು ಮಾಡಿದ್ರು. ಕೈ ತಪ್ಪೋಯ್ತು. ನೆಕ್ಸ್ಟ್ ಪಿಕ್ಚರೇ ನಾನಿದ್ದೆ. ಅಂದರೆ ವಂಶವೃಕ್ಷ ಮುಗಿಸಿದ್ರು, ನೆಕ್ಸ್ಟು ಕಾಡು ತೊಗೊಂಡ್ರು. ವಂಶವೃಕ್ಷನ ಇಬ್ಬರು ಡೈರೆಕ್ಟ್ ಮಾಡ್ತಾರೆ. ಯಾರೋ ಕಾರಂತ್ ಆ್ಯಂಡ್ ಕಾರ್ನಾಡ್ ಇಬ್ಬರು ಸೇರಿ ಮಾಡ್ತಾರೆ. ಜಂಟಿ ನಿರ್ದೇಶನ. ಹೌದು, ಜಂಟಿ ನಿರ್ದೇಶನ ಅದು. ನೆಕ್ಸ್ಟು ಕಾಡು ಇವ್ರು ಮಾಡಿದ್ದು ಕಾರ್ನಾಡ್ರು. ಅದ್ರ ನೆಕ್ಸ್ಟು ಕಾರಂತರು ಚೋಮಂದುಡಿ. ಅದ್ರ ನೆಕ್ಸ್ಟು ಕಾರಂತರು ಕಾರ್ನಾಡು ಡಬಲಿ ನೀನದೇ ಮಗನೆ. ಅದ್ರ ನೆಕ್ಸ್ಟು ಕಾಡು. ಇದು ಒಂದಾನೊಂದು ಕಾಲದಲ್ಲಿ ಕಾರ್ನಾಡ್. 4 ಪಿಕ್ಚರ್ ಹೊಡ್ಕೊಂಬಂದ್ಬಿಟ್ಟೆ. ಒಂದು ಪಿಕ್ಚರ್ ತಪ್ಪಿಸ್ಕೊಂಡಿದ್ದು. ಬಿಸಿಯೆಸ್ಟ್ ಅಂತಲ್ಲ, ಆವಾಗ ಕ್ರೇಜಿಯೆಸ್ಟ್ ಅದು ಇಂಪಾರ್ಟೆಂಟು. ಕಲಾವಿದರಿಗೆ ಒಂದು ಕ್ರೇಜ್ ಇರಬೇಕು. ನೈಸ್. ಅಂಡ್ ಸ್ನೇಹಿತರೆ, 54 ವರ್ಷಗಳ ಹಿಂದೆ ಶುರುವಾದ ಇವರ ಕಲೆಯ ಉತ್ಸಾಹ ಏನಿತ್ತಲ್ಲ, ಬಹುಶಃ ಅವತ್ತು ಶುರುವಾದ ಲವಲವಿಕೆ ತಾಜಾತನ ಏನಿತ್ತಲ್ಲ, ದ ಸೇಮ್ ಎನರ್ಜಿ ಇವತ್ತಿಗೂ ನಮ್ಮ ಸುಂದರ್ ರಾಜ್ ಸರ್ಗಿದೆ. ಅದಕ್ಕೆ ನನ್ನ ಬಗ್ಗೆ ತುಂಬ ಗೌರವ ಪ್ರೀತಿ. ಅಷ್ಟೇ ಯಾಕೆ ನೀವು ಚಂದನದ ಗೊಂಬೆ ನೋಡಿ, ಕಮರ್ಷಿಯಲ್, ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್. ಹೋಗ್ಲಿ ಬಿಡೋ ಪಾಪ. ಲೋ ಸೀತಾರಾಮು, ನಿನಗೆ ಬುದ್ಧಿ ಹೇಳಕ್ ಬಂದಲ್ಲ, ನನಗೆ ಹೊಡಿಬೇಕು. ನೀವು ನನ್ನ ಬಗ್ಗೆ ಹೇಳ್ತೀರಾ. ನಾನು ನಿಜ ಹೇಳಬೇಕು ಅಂದರೆ, ಈ ಕಲಾ ಮಾಧ್ಯಮದ ಪ್ರೋಗ್ರಾಮ್ ನೋಡ್ತಾ ಇರ್ತೀನಿ. ಪ್ರತಿ ಸಲ ನೋಡಿದಾಗಲೂ ಒಂದು ಹೊಸತನ ಇರುತ್ತೆ. ಇದು ಸಾಧಾರಣವಾಗಿ ಇವತ್ತಿನ ಕಾಲಘಟ್ಟದಲ್ಲಿ ಏನು ಇವತ್ತು ನೀವು ಯೂಟ್ಯೂಬ್ ಅಂತ ಕರಿತೀರಾ, ಅದರ ಸುಮ್ಮನೆ ಇಂಟರ್ವ್ಯೂ ಮಾಡಿಬಿಟ್ರೆ ಸಾಲದು. ಅದರ ವಿಚಾರ ಮತ್ತು ವಿಷಯಗಳು ತುಂಬ ವಿಶಿಷ್ಟವಾಗಿರಬೇಕು. ಆ ನಿಟ್ಟಿನಲ್ಲಿ ಪರಮೇಶ್ ಅವರು ಮೊದಲಿಗರಾಗ್ತಾರೆ. ನನಗೆ ಅನೇಕ ಜನದ ಇಂಟರ್ವ್ಯೂ ನೋಡಿದ್ದೆ. ಮೊನ್ನೆ ನಂದೀಶ್ವರ ಹೋಟೆಲ್ದು ಒಂದು ಇಂಟರ್ವ್ಯೂ ನೋಡಿದಾಗ ತುಂಬಾ ಸಂತೋಷ ಆಯಿತು. ಯಾಕೆಂದರೆ ಒಂದೊಂದು ಪ್ರೊಫೆಷನಲ್ ಒಬ್ಬೊಬ್ಬರು ಶ್ರದ್ಧೆ ಮತ್ತು ಅದರ ಮೇಲೆ ಇಟ್ಟಿನ ಒಂದು ನಂಬಿಕೆ, ಆ ನಂಬಿಕೆ ಮೇಲೆ ಅವರೆಲ್ಲ ಗೆಲ್ಲೋದು. ನಾವು ಹೇಳ್ತೀವಿ, ಯಾರೋ ಸೂಪರ್ ಸ್ಟಾರ್ ಆಗಿಬಿಟ್ರು, ಯಾರೋ ಒಳ್ಳೆ 100 ರನ್ ಹೊಡೆದ್ಬಿಟ್ರು ಇದಂತ, ಅಥವಾ ಯಾರೋ ಒಂದು ಒಳ್ಳೆ ಉದ್ಯಮಿ ಆಗಿಬಿಟ್ರು ಅಂತ. ಅದೆಲ್ಲ ಆಗಬೇಕಾದ್ರೆ ಪರಿಶ್ರಮ ಇರಬೇಕು, ಕಾಳಜಿ ಇರಬೇಕು. ಆಮೇಲೆ ಆ ಕಾಳಜಿ ಪರಿಶ್ರಮದ ಜೊತೆಗೆ ಒಳ್ಳೆಯ ನಡತೆ ಇರಬೇಕು. ಇವೆಲ್ಲ ನಿಮ್ಮಲ್ಲಿದೆ. ನೀವು ಇನ್ನೂ ನಿಮ್ಮಂತ ಹಿರಿಯರಿ ಮಾತು ಹೇಳ್ತೀರಲ್ಲ, ಅದು ನೀವು ನಮ್ಗೆ ನಿಜಕ್ಕೂ ಬರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಸರ್. ಆಮೇಲೆ ನೀವು ನಾಟಕ ಬೇರೆ ಮಾಡಿಸ್ತಾ ಇದ್ದೀರಾ, ಆಮೇಲೆ ಶಾರ್ಟ್ ಫಿಲ್ಮ್ ಎಲ್ಲ ತೆಗಿತಾ ಇದ್ದೀರಾ. ನಿಮ್ಮ ಒಂದು ನಾಟಕಗಳನ್ನ ನಮ್ಮ ರಂಗಶಂಕರದಲ್ಲೆಲ್ಲ ಹಾಕಿದ್ರು. ನಾನು ನೋಡಿದೆ, ಇದೇನಪ್ಪ ಇದು ಬಹುಮುಖ ಪ್ರತಿಭೆ ಆಗಿದ್ದಾರಲ್ಲ ಪರಮೇಶ್ವರ್ ಅಂತ. ಇವತ್ತು ನೀವು ನಮ್ಮ ಮನೆಗೆ ಬಂದಿದ್ದೀರಾ, ನನಗೆ ಹೃದಯ ತುಂಬಿ ಬಂದಿದೆ. ಯಾಕೆಂದರೆ ಇವತ್ತಿನ ಇದರೊಳಗೆ ಟ್ರಾಫಿಕಲ್ಲಿ ಪಾಪ ಎಷ್ಟೇ ಟೈಮ್, ನಾನು ಮನೆಗೆ 6 ಗಂಟೆ ಬರೋ ಇದಿತ್ತು, ಪ್ರಮೇಯ ಇತ್ತು. ಅದು ಕೈ ತಪ್ಪಿ ಎಲ್ಲಿ
ನಾನು 4 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀನಿ, ಆಮೇಲೆ ತಪ್ಪು ತಿಳ್ಕೊಂಬರ್ತಾರೆ ಅಂತ ಹೇಳಿದಾಗ, ಇಲ್ಲ ಸರ್ 5:15 ಒಳಗೆ ಬರ್ತೀನಿ ಅಂದರು. ಅದು ಸ್ವಲ್ಪ ನನಗೆ ಶಕ್ತಿ ಕೊಡ್ತು, ನಾನು ಇದ್ದೆ. ಸೊ ನಾನು ಸ್ವಲ್ಪ ಬರೋ ಅಷ್ಟಕ್ಕೆ ರೆಡಿ ಆಗೋಣ ಅಂತಿದ್ದೆ, ನೀವು ಹಾಗೆ ಬಂದುಬಿಟ್ರೆ. ಸಹಜವಾಗಿದ್ದೀರಿ, ಎಲ್ಲರಿಗೂ ಗೊತ್ತಿದೆ ಬದುಕು ಹೀಗಿರುತ್ತೆ ಹಂಗೆ. ಇದೇ ಪರ್ಮನೆಂಟ್, ಇದೇ ಕರೆಕ್ಟ್, ಇದು ಪರ್ಮನೆಂಟ್, ಇದು ನಿಜವಾದ ಸುಂದರ, ಇದು ನಿಜವಾದ ಸುಂದರ. ನಮ್ಮ ಬಣ್ಣ ಮೇಕಪ್ ಅದು ಇರುತ್ತೆ, ಅದು ಪ್ರೊಫೆಷನಲ್ ಬೇಕಾಗತ್ತೆ. ಆ ಪ್ರೊಫೆಷನ್ ಬೇಕಾಗಿರೋದ್ರಿಂದ ಅದನ್ನು ಮಾಡ್ತೀವಿ ನಾವು. ಅದು ಬೇಕಾಗತ್ತಲ್ವಾ. ಇವಾಗ ಮದುವೆ ಮನೆಯಲ್ಲಿ ಹೆಣ್ಣು ಗಂಡು ನೋಡಿದಾಗ ನಂತರ ಈ ಥರ ಇದ್ರೆ ಯಾರಾದರೂ ಇಷ್ಟಪಡ್ತಾರೆ. ಅದಕ್ಕೆ ಬೇಕಾದ್ರೆ ಅಲಂಕಾರ, ದೇವಸ್ಥಾನಕ್ಕೆ ಹೋಗ್ತೀವಿ, ದೇವರನ್ನ ನೋಡಬೇಕು ಅನಿಸುತ್ತೆ, ದೇವ್ರಿಗೆ ಅಲಂಕಾರ ಮಾಡ್ತಾರೆ. ಅದೇ ಥರ ಇನ್ನೊಂದು ಏನಪ್ಪ ಅಂದರೆ, ಯಾವುದಾದ್ರೂ ನೋಡಿ ದಸರಾ ಹಬ್ಬ ಆಗ್ಬೋದು, ವರಮಹಾಲಕ್ಷ್ಮಿ ಹಬ್ಬ ಆಗ್ಬೋದು, ದೀಪಾವಳಿ ಹಬ್ಬ ಆಗ್ಬೋದು, ನಾವು ಹೊಸ ಬಟ್ಟೆ ಹಾಕ್ಕೋತೀವಿ, ರಂಗಾಗಿರ್ತೀವಿ. ಯಾಕೆಂದರೆ ಅವತ್ತು ಬೇರೆಯವರೆಲ್ಲ ನಮ್ಮ ಜೊತೆಗಿರ್ತಾರೆ. ಅವರ ಮನಸ್ಸನ್ನು ಖುಷಿಪಡಿಸ್ಬೇಕು, ಹಾಗೆ ಅವರ ಹೊಟ್ಟೆಗೂ ತುಂಬಿಸ್ಬೇಕು. ಅದರಿಂದ ರಂಗಾದ ಅಡುಗೆಗಳು, ರಂಗಾದ ಬಟ್ಟೆಗಳು ಹಾಕ್ಕೋತೀವಿ. ಆ್ಯಂಡ್ ನಿಮ್ಮ ಬಗ್ಗೆ ಇನ್ನೊಂದು ಕಾಂಪ್ಲಿಮೆಂಟ್ ಹೇಳ, ಕನ್ನಡ ಚಿತ್ರರಂಗದಲ್ಲಿ ನೀವು ನಾಯಕ ನಟರಾಗಿದ್ರಿ, ಆ ಕಾಲ ಬೇರೆ. ಅದಾದ ನಂತರ ನೀವು ಪೋಷಕ ಕಲಾವಿದರು ತಂದೆ ಈ ಪಾತ್ರಗಳು ಮಾಡೋಕ್ಕೆ ಬಂದಾಗ ನಿಮ್ಮೊಂದು ಹಾಡಿತ್ತು ಚಂದ್ರಚಕೋರಿ ಸಿನಿಮಾದಲ್ಲಿ, ಬೆಳ್ಳಂ ಬೆಳಗ್ಗೆ ದಾರಿ ಬಿಡು ಹಾಡು. ನಾನು ಪ್ರೆಸ್ ಮೀಟಲ್ಲಿ ಕೂಡ ಒಂದು ಇಂಟರ್ವ್ಯೂನಲ್ಲಿ ಕೇಳಿದ್ದೆ, ಎಸ್ ನಾರಾಯಣ ಅವರು ನನ್ನ ಮೇಲೆ ಒಂದು ಹಾಡು ಬರೆದು ನನಗೋಸ್ಕರ ಚಿತ್ರಿಸಿದ್ದಾರೆ ಅಂತ. ಏನು ಸೂಪರ್ ಹಿಟ್ ಹಾಡು. ಅದಂತೂ ಅದು ನಂಗೊಂದು ವರದಾನವಾಗಿ ಬಂತದ್ದು. ಯಾಕೆಂದರೆ ಆ ಒಂದು ಸಿನಿಮಾದಲ್ಲಿ ನನ್ನ ಪಾತ್ರನೇ ಬೇರೆ ಇತ್ತು. ಅದು ಹೋಗ್ತಾ ಏನಾಯಿತು ಅಂತಂದರೆ, ಹೈದರಾಬಾದಲ್ಲಿ ಶೂಟಿಂಗು, ಅದನ್ನು ರಾಮೋಜಿರಾವ್ ಇದರೊಳಗೆ ಸ್ಟುಡಿಯೋದಲ್ಲಿ ಹೋಗ್ತಾ ಏನಾಯಿತು ಅಂದರೆ, ಮುಖ್ಯಮಂತ್ರಿ ಚಂದ್ರು ಮಾಡಬೇಕಾಗಿತ್ತು. ನಾನು ಮಾಡಬೇಕಾದ್ರೆ ರೋಲ್ನ ದೊಡ್ಡಣ್ಣ, ಮುಖ್ಯಮಂತ್ರಿ ಚಂದ್ರು, ಆಮೇಲೆ ನನ್ನ ಅಂತ ಹಾಕ್ಕೊಂಡಿದ್ರು. ಅವರು ಮುಖ್ಯಮಂತ್ರಿ ಚಂದ್ರು ಅವ್ರಿಗೆ ರಾಜಕೀಯದ ಯಾವುದೋ ಒಂದು ಒತ್ತಡ ಇತ್ತೋ ಏನಿತ್ತೋ ಗೊತ್ತಿಲ್ಲ, ಅವರು ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ನಾವು ವಿಷಯ ಇವ್ರಿಗೆ ಗೊತ್ತಾಗೋಯ್ತು, ನಾರಾಯಣ್ ಅವ್ರಿಗೆ. ವಿಷಯ ನಾರಾಯಣಗೆ ಗೊತ್ತಾದ ತಕ್ಷಣ ಅವ್ರು ಏನು ಮಾಡಿದ್ರು, ಆಯಿತು ತೊಂದರೆ ಇಲ್ಲ ಅಂದ್ಬಿಟ್ಟು ದೊಡ್ಡಣ್ಣ ನನ್ನನ್ನು ಹಾಕ್ಕೊಂಡ್ರು, ಸುಂದರರಾಜ್ ಆ್ಯಂಡ್ ಹೊನ್ನವಳ್ಳಿ ಕೃಷ್ಣ ಬೇರೆ ಇತ್ತು ರೋಲು, ಅವ್ರನ್ನ ನನ್ನ ಜಾಗಕ್ಕೆ ಹಾಕಿದ್ರು. ಹಾಕಿ ಇನ್ನೇನು ಶೂಟಿಂಗ್ ಶುರು ಮಾಡಬೇಕು, ಚಂದ್ರು ಬರ್ತೀನಿ ಅಂತ ಹೇಳಿದ್ರು. ಆವಾಗ ನಾರಾಯಣ ಅವ್ರಿಗೆ ಇವತ್ತು ನಾನು ಥ್ಯಾಂಕ್ಸ್ ಹೇಳ್ತೀನಿ. ಒಂದು ಸಲ ನಾನು ಡಿಸಿಷನ್ ತೊಗೊಂಡ್ಮೇಲೆ ಮತ್ತೆ ವಾಪಸ್ ಹೋಗಲ್ಲ. ಮೊದಲು ಅವ್ರಿಗಿತ್ತು ನಿಜ, ಆದರೆ ಅವ್ರು ಬರಲ್ಲ ಅಂತ ಅಂದಮೇಲೆ ನಿಮಗಿತ್ತು, ಮತ್ತೆ ಚೇಂಜ್ ಮಾಡಲ್ಲ ನಾವು, ನೀವೇ ಮಾಡಬೇಕು ಅಂದರು. ಸೊ ದಟ್ ಈಸ್ ನಾರಾಯಣ್. ಸೂಪರ್ ಡೂಪರ್ ಹಿಟ್ ಸಿನಿಮಾ, ಸೂಪರ್ ಡೂಪರ್ ಸಿನಿಮಾ. ತುಂಬ ಅದ್ಭುತವಾದ ಹಾಡು, ಬೆಳ್ಳಂ ಬೆಳಗ್ಗೆ ದಾರಿ ಬಿಡು ಅನ್ನೋದು ಇಡೀ ಒಂಥರ, ಅದು ಹಾಡನ್ನು ನೋಡಬೇಕಾದ್ರೆ ನನಗೆ ಈ 10 ಕಮ್ಯಾಂಡ್ಮೆಂಟ್ಸಲ್ಲಿ ಒಂದು ಸಮುದ್ರ ಒಂದು ಥರ ಸೀಳ್ಬಿಡುತ್ತೆ, ಅದೇ ಥರ ಇದ್ರಲ್ಲಿ ತೋರಿಸಿದ್ದಾರೆ. ಕರೆಕ್ಟ್. ಗ್ರಾಫಿಕ್ಸ್ ಎಷ್ಟು ತುಂಬ ಚೆನ್ನಾಗಿ, ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಒಳ್ಳೆಯ ಪಾತ್ರ. ಮತ್ತು ನಿಮ್ಮ ಕಾಮಿಡಿ ಚೆನ್ನಾಗಿದೆ. ಚೊಂಬು ನೀರಾಗ್ತಾ ಇದ್ರೆ ಇಲ್ಲೇನು ಅದಕ್ಕೂ ಬಫೆ ಸಿಸ್ಟಮ್ ಅಂತ ಹೇಳಿದ್ರೆ ತುಂಬ. ಅದ್ರ ಜೊತೆಗೆ 500 ದಿನಗಳು ಓಡ್ತೀವಿ ಪಿಕ್ಚರ್. 500 ದಿನಗಳು ಓಡಿದ್ದೀನಿ. 2 ಇಯರ್ಸ್ ಅಂದರೆ ಎಲ್ಲ ನಾವು ಪಡ್ಕೊಂಬಂದಿದ್ದು. ನಾನು ಹೇಳಿದೆ, ಒಂದು ಸಮಯ, ಒಂದು ಅವಕಾಶ. ಈ ಸಮಯ ಮತ್ತು ಅವಕಾಶ ಇದೆಯಲ್ಲ, ಯಾವಾಗ ಯಾರಿಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ನನ್ನ ಸಮಯ ಚೆನ್ನಾಗಿತ್ತು, ಕೂಡು ಬಂತೆಲ್ಲ. ನೋಡಿ ಎಷ್ಟು ನಿಮ್ಮ ಶ್ರಮ ನಾನು ಮಾಡಿದೆ ಅಂತ ಹೇಳ್ತಾನೆ ಇಲ್ಲ, ನಾನು ಮಾಡಿದೆ ಅಂತ ಹೇಳಂಗೆ ಇಲ್ವಲ್ಲ. ಸಮಯ ಚೆನ್ನಾಗಿತ್ತು, ಆ ಟೈಮ್ ನನಗೆ ಚೆನ್ನಾಗಿತ್ತು, ಕೂಡು ಬಂತು, ನಾನು ಒಪ್ಕೊಂಡೆ, ಮಾಡಿದೆ. ಕೆಲವು ಸಲ ನಾವು ಸಿಕ್ಕಾಪಟ್ಟೆ ಪ್ರಯತ್ನ ಪಡ್ತೀವಿ, ಅದು ಮಾಡಬೇಕು ಇದು ಮಾಡಬೇಕು ಅಂತ ಏನೇನೋ ಎಲ್ಲ ಹಾಕ್ಕೊಂಡಿರ್ತೀವಿ, ಏನೂ ಆಗಲ್ಲ. ನೀವು ಏನಾದರೂ ಮಾಡಬೇಕು ಅಂತಿದ್ದಾಗ ಬಿಟ್ಬಿಡಿ, ಅದು ಆಗುತ್ತೆ. ಅದು ಕರ್ಕೊಂಡು ಹೋಗುತ್ತೆ ನಿಮ್ಮನ್ನು. ಮನೇಲಿ ಸುಮ್ಮನೆ ಕೂತಿದ್ರು ಕರ್ಕೊಂಡು ಹೋಗುತ್ತೆ. ತಪ್ಪಿದ ತಾಳನ ಹಂಗೆ ಆಗಿದ್ದು. ಚಂದ್ರಚಕೋರಿ ಬಾಲಚಂದರ್ದು ತಪ್ಪಿದ ತಾಳ, ಬಾಲಚಂದ್ರ ಅವ್ರ ಸಿನಿಮಾ ಅನ್ವೇಷಣೆನೂ ಹಂಗೆ ಆಯಿತು. ಭರಣ ಅವ್ರದ್ದು ಅನ್ವೇಷಣೆನೂ ಹಂಗೆ ಹಾಕಿದ್ದು. ಅಬ್ಬಾ, ಯಾರೋ ಮಾಡಬೇಕಾಗಿತ್ತು, ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ, ಕೊನೆಗೆ ಅನಿವಾರ್ಯ ಆಯಿತು, ಯಾರೂ ಇಲ್ಲ ಅಂತ ನೀನೇ ಮಾಡಿದ್ರು. ಹೀಗೇನೆ ನನ್ನ ಕೆರಿಯರಲ್ಲಿ ಎಲ್ಲವೂ. ಮತ್ತು ನೀವು ಅಡ್ಯಾಪ್ಟ್ ಆಗ್ತಾ ಬಂದಿದ್ದೀರಿ, ರಿಜಿಡ್ ಆಗಿಲ್ಲ. ಯು ಸ್ಟಿಲ್ ಫ್ಲೆಕ್ಸಿಬಲ್, ಯು ವರ್ಕ್ ವಿತ್ ಸೋ ಮೆನಿ ಯಂಗ್ ಡೈರೆಕ್ಟರ್ಸ್ ಆಲ್ಸೋ. ಅಂದರೆ ಯಾಕೆ ಅಂದರೆ, ಹಳೆಬೇರು ಹೊಸ ಚಿಗುರು ಕೂಡಿದರೆ ಮರ ಸೊಬಗು ಅಂತಾರೆ. ಹಾಗೆ ಡಿ.ವಿ. ಜಿ ಅವರು ತುಂಬ ಒಳ್ಳೆಯ ಮಾತದು. ಹಾಗೆ ನಮ್ಮಂಥ ಹಿರಿಯ ಕಲಾವಿದರಿಗೆ, ಅಥವಾ ನುರಿತ ಅಂತ ಹೇಳಿದ್ರೆ ಅದು ಜಂಬ ಆಗ್ಬಿಡುತ್ತೆ, ನಮ್ಮಂಥ ಕಲಾವಿದರಿಗೆ ಯಂಗ್ಸ್ಟರ್ಸಲ್ಲಿ ಏನೇನೋ ವಿಷಯಗಳಿರುತ್ತೆ. ಯಂಗ್ಸ್ಟರ್ ಅಂದರೆ ನೀವೇ, ಅಂದರೆ ನಿಮ್ಮಲ್ಲೇ ಏನೇನೋ ವಿಷಯಗಳಿರುತ್ತೆ. ನೀವು ಒಂದು ಹೊಸ ರೀತಿ ಏನೋ ಮಾಡಬೇಕು ಅಂತೀರ, ನಾನು ಈ ಥರ ಅಂತಿದ್ದೀನಿ, ನೀವು ಮಾಡಿ ಸರ್ ಅಂತೀರ. ನಾವು ಅದನ್ನು ಒಪ್ಕೊಂಡು ಮಾಡಿದ್ರೆ ಲಾಭ ಪಡೆಯೋದು ಜನರು, ಪ್ರೇಕ್ಷಕರು. ಅವ್ರು ಖುಷಿ ಪಡ್ತಾರೆ. ಏನೇ ಬದಲಾವಣೆ ಇದ್ದ ಕಾಲದಲ್ಲಿ ಈ ಮನುಷ್ಯ ಹೀಗೆಲ್ಲ ಮಾಡ್ತಾರಲ್ಲ ಅಂತ. ಅದಕ್ಕೊಂದು ಉದಾಹರಣೆ ಯಾವುದಂದರೆ, ಮೊನ್ನೆ ಬಂದಂಥ
ನಮ್ಮ ಇವರು ಪ್ರಮೋದ್ ಶೆಟ್ಟಿ ಮಾಡಿದ್ರಲ್ಲ ಬುದ್ಧ ಬುದ್ಧ Laughing Buddha. ಲಾಫಿಂಗ್ ಬುದ್ಧ ಅದ್ಭುತವಾಗಿತ್ತು ಕಾಮಿಡಿ, ಭಾಳ ವಿಭಿನ್ನವಾದ ಕಾಮಿಡಿ ಅದು. ಸೊ ಹಾಗೆ ಸೊ ನಿಮ್ಗೆ ಇದಿಲ್ಲ ನಾನು ಸೀನಿಯರ್ ಆಗ್ಬಿಟ್ಟಮ್ಮ ನೀವೆಲ್ಲ ಚಿಕ್ಕ ಹುಡುಗರು. ಸೀನ್ ಏನು ಅದಲ್ಲ, ಆ ಕಥೆ ಎಲ್ಲ ಇಲ್ಲ. ನಾವು ಜೂನಿಯರ್ ಅವ್ರ ಜೊತೆ ಇದ್ರೆ ನಮ್ಗೆ ಇನ್ನೂ ಆಯಸ್ಸು ಜಾಸ್ತಿ ಆಗುತ್ತೆ. ಸರ್ ಆಯಸ್ಸು ಅಂದರೆ ಕಲಾವಿದ್ರ ವಯಸ್ಸು ಕೇಳಬಾರ್ದು ಅಂತ ನಿಮ್ಗೆ ಕೇಳ್ಬೋದಾ? ಬೇಡ ಏನು ಇಲ್ಲ. ಸೊ ಹಾಗಾಗಿ ಸೊ ದಿ ಯಂಗ್ ಎನರ್ಜೆಟಿಕ್ ಒನ್ ಆ್ಯಂಡ್ ಸೇಮ್ ಓಲ್ಡ್ ನಮ್ಮ ಸುಂದರರಾಜ್ ಸರ್ ಸಂದರ್ಶನಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ಅವ್ರನ್ನ ಬಾಳೋದು ನಿಲ್ಸಿದ್ದೆ ಕ್ಷಮೆ ಇರಲಿ. ಪರವಾಗಿಲ್ಲ ಸರ್, ಬನ್ನಿ ನೀವು ಕೂತ್ಕೊಳ್ಳಿ. ಹುಡುಗಿ ಹೆಸರೇನು? ಮಿಸ್ ರುಕ್ಮಿಣಿ. ಲವ್ಲಿ ನೇಮ್. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.